ಎಲ್ಲರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರದ ಜನ, ನಮ್ಮ ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಗ್ರಾಮಾಂತರ ಎಲ್ಲದೂ ನಮಸ್ಕಾರಗಳು. ಈಗ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸರ್ಕಾರ ಇಲ್ಲಿಂದ ಇಲ್ಲಿ ತನಕನೂ ನಾನು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ, ನಮ್ಮ ಪತ್ನಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದರು. ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎರಡನ್ನೂ ನಿವರ್ಸಿದ್ದರು. ಆಮೇಲೆ ಅದರಲ್ಲೇ ನಾವು ಯಾರ್ದೂ ಕಂಡರಿದಿಲ್ಲ ಹಂಗೆ ಕೆಲಸಗಳೂ ಮಾಡಿದ್ದೀವಿ. ಈ ಗೌರ್ಮೆಂಟು BJP ಬಂದಿರೋದ್ರಿಂದ ನಾವು ಇಲ್ಲಿಂದ ಪಾರ್ಟಿ ನಿಷ್ಠಾವಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬರು, ನಮ್ಮ ರಾಘವೇಂದ್ರ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಎಲ್ಲರೂ ನಮಗೆ ಒಳ್ಳೆಯ ಮತ ಕೊಟ್ಟು ಬೆಳೆಸಿ ನಮ್ಮ ಸರ್ಕಾರನ ಮೇಲಕ್ಕೆ ತಂದಿದ್ರು ಕೂಡ ನಮ್ಮ ಬಡವರ ಪರವಾಗಿ ಯಡಿಯೂರಪ್ಪರು, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಎಲ್ಲ ಹೋರಾಟ ಮಾಡಿ ನಮ್ಮ ಕರ್ನಾಟಕ ಸರ್ಕಾರನೂ ನಿರಂತರವಾಗಿ ಕೆಲಸಗಳು ಮಾಡಿ ಒಳ್ಳೇದು ಮಾಡಿ ನಮಗೆ ಮೇಲಕ್ಕೆ ತಂದಿದ್ದರು. ಆಮೇಲೆ ಹೊಳೆಯನೂರು ಸೇತುವೆ, ನಮ್ಮ ಶಿವಮೊಗ್ಗ ಫ್ಲೈಓವರ್ಗಳು, ಆಮೇಲೆ ಶಿವಮೊಗ್ಗ ಸೇತುವೆಗಳು ಎಲ್ಲದೂ ನಮಗೆ ಒಳ್ಳೆಯ ಕೆಲಸಗಳು ಮಾಡಿಕೊಟ್ಟಿದ್ದರು. ನಾವು ಬಡವರಿಗೂ ಸೀಮಿತವಾಗಿ ಇಡೀ ಯಾರು ಬಂದ್ರೂ ಕೂಡ ಅಧಿಕಾರಿಗಳಿಗೂ ಒಳ್ಳೆತನದಲ್ಲಿ ಕೇಳಿ ಕೆಲಸಗಳು ಮಾಡಿಕೊಟ್ಟಿದ್ದೀನಿ. ನಮ್ಮ ರಾಘವೇಂದ್ರ ಸಾಹೇಬರು ಇಲ್ಲೂ ಏನೇ ಒಂದು ಕೆಲಸ ಕೇಳಿದ್ರು ಕಾರ್ಯನೂ ನಮಗೆ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಊರು ಅಭಿವೃದ್ಧಿ ಯಡಿಯೂರಪ್ಪ ಸಾಹೇಬರು, ರಾಘವೇಂದ್ರ ಸಾಹೇಬರು, ಅಶೋಕ್ ನಾಯ್ಕರು ಇವರು ನಮಗೂ ಹೆಚ್ಚು ಕಮ್ಮಿ ನಮ್ಮ ಊರಿಗೆ ಒಂದು 10 ಕೋಟಿಯಿಂದ 20 ಕೋಟಿ ರೂಪಾಯಿ ನಮ್ಗೆ ಹೊಳೆಬೆಣಲಿ ಗ್ರಾಮಕ್ಕೆ ಕೆಲಸ ಮಾಡಿಕೊಟ್ಟಿದ್ದಾರೆ. CC ರೋಡು, ಡ್ರೈನೇಜ್ಗಳು, ಸಮುದಾಯ ಭವನ, ದೇವಸ್ಥಾನಗಳು ಕೂಡ ನಿಗದಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ನಮ್ಮ BJPಗೆ ಜನ ಓಟ್ ಹಾಕಿ ಮತ ಕೊಡಿಸಿ ನಮಗೆ ಮುಂದಕ್ಕೆ ತರಬೇಕು, ನಮ್ಮ ಗ್ರಾಮಸ್ಥರು ಒಳ್ಳೆಯದ ಮಾಡಬೇಕಂತ ನಾನು ವಿನಂತಿ ಮಾಡ್ತೀನಿ ಸರ್.